ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಮ ಗುಣಗ್ರಾಮ ನಾಮ ರಥಗತ ಮಮತಾ ಮದಮೋಹ ತಾ ಕರ ಸುಖ ಸೋಯಿ ಜಾನಯಿ ಪರಾನಂದ ಸಂದೋಹ सुनत सुधा सम बचन राम के गहे सबनी पद कृपा धाम के जननी जनक गुर बंधु हमारे कृपा निधान प्राण ते प्यारे तनु धनु धाम राम हितकारी सब विधि तुम्ह प्रणतारति हारी असी सिख तुम्ह बिनु देई न कोऊ मातु पिता स्वारथ रत ओऊ हेतु रहित जग जुग उपकारी तुम्ह तुम्हार सेवक असुरारी स्वारथ मीत सकल जग माही सपनेहु प्रभु परमारथ नाही सबके बचन प्रेम रस साने सुनी रघुनाथ हृदय हर्षाने निज निज गृह गए आयसु पाई बरनत प्रभु बत कही सुहाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾ ಇದ್ರು, ರಾಮ ತನ್ನನ್ನು ಒಲಿಸ್ಕೋಬೇಕು ಅಂತಿರೋರು ಆಚರಣೆ ಮಾಡಬೇಕಾಗಿರುವಂಥದ್ದು ಏನೇನು ಅಂತ. ಯಾರನ್ನು ದ್ವೇಷ ಮಾಡಬಾರ್ದು, ಯಾರ ಜೊತೆ ಜಗಳ ಮಾಡಬಾರ್ದು, ಆಸೆ ಭಯ ಇಂಥದ್ದೆಲ್ಲ ಇಲ್ಲದೆ ಇರೋನಿಗೆ ಎಲ್ಲನೂ ಕೂಡ ಸುಖವಾಗಿಯೇ ಇರುತ್ತೆ, ಎಲ್ಲ ಕಡೆನೂ ಸುಖನೇ ಇರುತ್ತೆ. ನಿಷ್ಕಾಮ ಕರ್ಮಗಳನ್ನು ಆಚರಿಸುವಂಥವನು, ಮನೆ ಬಗ್ಗೆ ಮಮಕಾರ ಇದೆಲ್ಲ ಇಲ್ಲದೆ ಇರುವಂಥವನು, ಆಮೇಲೆ ಭಕ್ತಿ ಭಾವದಲ್ಲಿ ದೃಢಚಿತ್ತ ಇರುವನು, ಭಕ್ತಿ ತತ್ವಗಳನ್ನು ತಿಳ್ಕೊಂಡಿರುವಂಥವನು, ಮತ್ತು ಸಂತರ ಸಾಂಗತ್ಯದಲ್ಲಿ ಆಸಕ್ತಿ ಇರುವಂಥವನು, ವಿಷಯ ಸುಖಗಳಷ್ಟೇ ಅಲ್ಲ ಸ್ವರ್ಗದ ಮುಕ್ತಿಯನ್ನೂ ಕೂಡ ತೃಣಪ್ರಾಯವಾಗಿ ಯಾರು ತಿಳ್ಕೊಂಡಿರ್ತಾನೋ ಅವನು, ಮತ್ತು ಭಕ್ತಿ ಪಂಥದಲ್ಲಿ ದೃಢವಾಗಿ ನೆಲೆಸಿದ್ದು ಬೇರೆಯವರ ಮತವನ್ನು ದೂಷಣೆ ಮಾಡದೇ ಇರುವಂಥವನು, ಎಲ್ಲ ರೀತಿಯ ಕುತರ್ಕಗಳನ್ನು ಕೂಡ ತ್ಯಾಗ ಮಾಡಿರುವಂಥವನು. ಇಂಥವ್ರು ಎಲ್ಲರೂ ಮತ್ತು ನನ್ನ ಗುಣಗಳನ್ನು ಕೀರ್ತನೆ ಮಾಡ್ತಾ ನಾಮ ಜಪದಲ್ಲಿ ಲೀನವಾದವನು, ಹಾಗೆಯೇ ಮಮತೆ ಮದ ಮೋಹ ಇದಕ್ಕೆಲ್ಲ ಅತೀತನಾಗಿರುವಂಥವನು. ಅಂದ್ರೆ ಏನು, ಅದನ್ನೆಲ್ಲ ಬಿಟ್ಟು ಮೇಲೆ ಬಂದಿರುವಂಥವನು. ಯಾವುದ್ರಲ್ಲೂ ಮಮತೆ ಇರೋದಿಲ್ಲ, ಮದ ಇರೋದಿಲ್ಲ, ಮೋಹ ಇರೋದಿಲ್ಲ. ಈ ರೀತಿಯಾಗಿರುವಂಥ ಅವನು ಪರಮಾತ್ಮ ಸ್ವರೂಪವನ್ನ ತಿಳ್ಕೊಂಡು ಆತ್ಮಾನಂದವನ್ನ ಪಡ್ಕೊಳ್ತಾನೆ. ಆ ಆತ್ಮಾನಂದ ಇದೆಯಲ್ಲ ಅದು ಅನುಭವೈಕ ವೇದ್ಯ. ಅಂದ್ರೆ ಏನು, ಅನುಭವದಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ನೋಡಿ, ಈ ಆಧ್ಯಾತ್ಮಿಕ ವಿಚಾರಗಳೇನಿದೆಯೋ ಅದೆಲ್ಲ ನಮ್ಮ ಅನುಭವಕ್ಕೆ ಬಂದ್ರೇನೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗೋದು. ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಆನಂದ ಸಿಗುತ್ತೆ, ಸುಖ ಸಿಗುತ್ತೆ ಅಂತ ಹೇಳೋದನ್ನ ಕೇಳಿರ್ತೀವಿ. ಆದರೆ ಅದರಲ್ಲಿ ಏನು ಆನಂದ ಇದೆ, ಏನಂತ ಸುಖ ಸಿಗುತ್ತೆ ಅಂತ ಕೇಳಿದವ್ರಿಗೆ ಮಾತ್ರ ಗೊತ್ತಾಗೋದು. ಓದಿದವ್ರಿಗೆ, ಕೇಳಿದವ್ರಿಗೆ ಆ ಧರ್ಮಗ್ರಂಥಗಳಲ್ಲಿರುವಂಥ ಆನಂದ ಸುಖ, ಆ ಭಗವಂತನ ಲೀಲೆಗಳನ್ನು ಕೇಳ್ತಾ ಇರಬೇಕಾದ್ರೆ ಸಿಗುವಂಥ ಒಂದು ಕಣ್ಣಲ್ಲಿ ನೀರು ಬರೋದು, ಮೈಯೆಲ್ಲ ಪುಳಕಿತವಾಗೋದು, ಇದೆಲ್ಲ ಏನು ಅಂತಂದರೆ ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಅನುಭವಕ್ಕೆ ಬರುವಂಥದ್ದು. ನಮಗೆ ಯಾವಾಗ ಅನುಭವ ಆಗುತ್ತೋ ಆಗ ಮಾತ್ರ ಗೊತ್ತಾಗುವಂಥದ್ದು, ಆಯಿತಾ. ಇದೆಲ್ಲ ಇವರು ಧರ್ಮಗ್ರಂಥಗಳಲ್ಲಿರೋದು ನಮಗೆ ಆ ದಾರಿಯನ್ನು ತೋರಿಸುತ್ತೆ ಹೊರತು ಅನುಭವದಿಂದ ಏನು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಬೇಕೇ ಹೊರತು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಹೇಳೋದ್ರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಆತ್ಮಾನಂದ ಅನ್ನುವಂಥದ್ದು ಅನುಭವಕ್ಕೆ ಮಾತ್ರ ಗೊತ್ತಾಗುವಂಥದ್ದು. ಆ ಸುಖವನ್ನು ಯಾರು ಪಡೆದಿರ್ತಾನೋ ಅವನಿಗೆ ಮಾತ್ರ ಅದರ ಬಗ್ಗೆ ಗೊತ್ತಾಗೋದು. ಶ್ರೀರಾಮಚಂದ್ರ ಹೇಳಿರುವಂಥ ಈ ಸುಧಾಮಯ ವಚನಗಳನ್ನು ಕೇಳಿ ಎಲ್ಲರೂ ಕೂಡ ಕರುಣಾಳುವಾದ ಆತನ ಚರಣಗಳನ್ನು ಹಿಡ್ಕೊಂಡು ಹೇಳ್ತಾರೆ, ಓ ಕೃಪಾನಿಧೆ, ನೀನೇ ನಮಗೆ ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲವೂ ಕೂಡ ನೀನೇ ಆಗಿದೆಯಾ. ನಮಗೆ ಪ್ರಾಣಕ್ಕಿಂತಲೂ ಕೂಡ ನೀನು ಪ್ರೀತಿಪಾತ್ರನಾಗಿದೆಯಾ. ಶರಣಾಗತರ ದುಃಖವನ್ನು ನಿವಾರಿಸುವಂಥ ಓ ಶ್ರೀರಾಮ, ನೀನೇ ನಮ್ಮ ಸಿರಿ ಸಂಪತ್ತು, ಮನೆ ಮಠ ಕೂಡ ನೀನೇ ನಮಗೆ ಹಿತೈಷಿ. ಇಂತಹ ಅಮೃತ ಉಪದೇಶವನ್ನು ನೀನಲ್ಲದೆ ಬೇರೆ ಯಾರು ತಾನೇ ನಮಗೆ ಕೊಡೋದಕ್ಕೆ ಸಾಧ್ಯ. ತಂದೆ ತಾಯಿಗಳು ಕೂಡ ಹಿತೈಷಿಗಳು ಇರಬಹುದು, ಅವರು ಬುದ್ಧಿ ಹೇಳ್ಬೋದು, ಆದರೆ ಅವರೆಲ್ಲರೂ ಕೂಡ ಸ್ವಾರ್ಥಪರರು. ಅವರಲ್ಲೂ ಕೂಡ ಸ್ವಲ್ಪ ಆದರೂ ಸ್ವಾರ್ಥ ಅನ್ನೋದಿರುತ್ತೆ. ಓ ಅಸುರಾರಿ,
ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ಉಪಕಾರ ಮಾಡುವಂಥವ್ರು ಒಬ್ರೇ. ಆ ಒಬ್ರು ಯಾರು ಅಂತಂದ್ರೆ ಅದು ನೀನು. ಇನ್ನೊಬ್ರು ಯಾರು ಅಂತಂದ್ರೆ ನಿಮ್ಮ ಸೇವಕರು. ಅಂದ್ರೆ ನೀನು ನಿಸ್ವಾರ್ಥವಾಗಿ ಉಪಕಾರ ಮಾಡ್ತೀಯ, ಮತ್ತೆ ನಿನ್ನ ಸೇವಕರು ಯಾರಿದಾರೋ ಅವರು ಕೂಡ ನಿಸ್ವಾರ್ಥವಾಗಿ ಉಪಕಾರ ಮಾಡ್ತಾರೆ. ಜಗತ್ತಲ್ಲಿ ಉಳಿದಿರುವಂಥ ಎಲ್ಲರೂ ಕೂಡ ಸ್ವಾರ್ಥ ಗೆಳೆಯರೇ. ಏನಾದರೂ ಒಂದಷ್ಟಾದರೂ ಸ್ವಾರ್ಥ ಇದ್ದೇ ಇರುತ್ತೆ. ಪ್ರಭು ಅವರಲ್ಲಿ ಕನಸಲ್ಲೂ ಕೂಡ ಪರಮಾರ್ಥ ಅನ್ನೋದಿರೋದಿಲ್ಲ. ಪ್ರೀತಿಪೂರ್ಣವಾದಂತಹ ಅವರ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರನ ಹೃದಯದಲ್ಲಿ ತುಂಬಾ ಹರ್ಷಿತವಾಗುತ್ತೆ. ಅವನು ಹರ್ಷಿತನಾಗ್ತಾನೆ. ಆಮೇಲೆ ಅವರೆಲ್ಲರೂ ಕೂಡ ಪ್ರಭುವಿನ ಅಪ್ಪಣೆ ಪಡೆದು ಅವನ ಮಧುರ ಉಪದೇಶಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ತಾ ತಮ್ಮ ತಮ್ಮ ಮನೆಗಳಿಗೆ ಅವರು ವಾಪಸ್ ಹೋಗ್ತಾರೆ. ಭಗವಂತ ಆ ಪುರಜನರಿಗೆ ಎಲ್ಲರಿಗೂ ಕೂಡ ತನಗೆ ಗೊತ್ತಿರುವಂಥ ಅಥವಾ ತಾನು ಏನು ಇಷ್ಟಪಡ್ತೀನಿ ಅನ್ನೋದು ಕೆಲವೊಂದು ಉಪದೇಶಗಳನ್ನು ಕೊಡ್ತಾನೆ. ಅದನ್ನೆಲ್ಲ ಅವರು ತಿಳ್ಕೊಂಡ್ರು. ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಅವನು ಹೇಳಿದಂಥ ಮಾತುಗಳನ್ನು ಸ್ಮರಣೆ ಮಾಡಿಕೊಳ್ತಾ ಆ ಪ್ರಭುವಿನ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಈಗ ನಾವು ಕೇಳಿದ್ದೀವಿ, ನಮ್ಮ ಮನಸ್ಸಲ್ಲಿ ಮಾತುಗಳೆಲ್ಲ ಯಾವಾಗಲೂ ಮೆಲ್ಕು ಹಾಕ್ತಾ ಇರಬೇಕು. ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.